ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ಶನಿವಾರ ಬೆಳಗ್ಗೆದು. ಹಾಗೆ ನಿನ್ನೆ ಶುಕ್ರವಾರ ಕಾರ್ಯ ಇತ್ತು ತಾತಂದಂತ ಹೇಳಿದ್ನಲ್ಲ ಓದ್ ವ್ಲಾಗಲ್ಲಿ. ಹಾಗೆ ಮಾರ್ನಿಂಗು ನಾನ್ ವೆಜ್ ಎಲ್ಲ ಸ್ವಲ್ಪ ಮಿಕ್ಬಿಟ್ಟಿತ್ತು. ಹಾಗಾಗಿ ಎಲ್ಲನೂ ಸ್ವಲ್ಪ ಬೇಯಿಸ್ತಾ ಇದ್ವಿ, ಎಲ್ಲಂದರೆ ಬಿಸಿ ಮಾಡ್ತಾಯಿದ್ವಿ. ಯಾಕಂದರೆ ನಾವೇನು ಶನಿವಾರ ತಿನ್ನಲ್ಲ, ಅಂದರೆ ತಿನ್ನೋರು ಇರ್ತಾರಲ್ವ, ಸೊ ಅವರಿಗೋಸ್ಕರ ಬೇಯಿಸ್ತಾ ಇದ್ವಿ. ಎಲ್ಲನೂ ನೀಟಾಗಿ ಒಂದು ಕಡೆ ಬಿಸಿ ಮಾಡಿಟ್ಟು ಹಾಗೆ ಆಚೆ ಕಡೆ ಬಂದೆ ನಾನು. ನೋಡಿ, ಬದನೆಕಾಯಿ ಗಿಡ ಏನೇನೋ ಹಾಕಿದ್ದಾರೆ ಇಲ್ಲಿ. ನುಗ್ಗೆಕಾಯಿ ಗಿಡ, ಬದನೆಕಾಯಿ ಗಿಡ ಈ ಥರ ಮನೆ ಮುಂದೆ ಬೆಳ್ಕೊಳ್ಳೋದ್ರಿಂದ ಕೆಲವೊಂದು ಸಲ ಸಾಂಬಾರುಗಳಿಗೆಲ್ಲ ತಕ್ಷಣ ನಾವು ಯೂಸ್ ಮಾಡ್ಬೋದು. ಇನ್ಸ್ಟೆಂಟಾಗಿ ಸಿಗುತ್ತೆ ಅಂತಾರಲ್ಲ, ಹಾಗೆ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದಾಗುತ್ತೆ. ಅದಕ್ಕೆ ಸೊಪ್ಪು, ತರಕಾರಿ, ಹಣ್ಣುಗಳು ಈ ಥರ ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಮನೆ ಹತ್ರ ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇವಾಗ ಹೊರಗಡೆ ತರೋದು ಅಷ್ಟು ಫ್ರೆಶ್ ಇರಲ್ಲ, ಅಥವಾ ತುಂಬಾ ಕೆಮಿಕಲ್. ಇವಾಗ ಊಟ ಅಂದರೆ ಆಹಾರನೇ ಫುಲ್ಲು ಕೆಮಿಕಲ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇಲ್ಲಿ ಪಕ್ಕದ ಮನೆಯವರು ಸ್ಯಾರಿನ ಸೇಲ್ ಮಾಡ್ತಾಯಿದ್ರು. ಅದಕ್ಕೆ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಎಲ್ಲ ಹೋಗಿದ್ವಿ. ನಮ್ಮ ಅತ್ತೆ ತಂಗಿ ಅಂದರು, ಮತ್ತು ಚಿಕ್ಕಮ್ಮ ಎಲ್ಲರೂ ಕೂಡ ಹೋಗಿದ್ವಿ. ಇವರು ನಮ್ಮ ವಾರ್ಗಿತ್ತಿ ಈ ಕಡೆಯವರು, ಆ ಕಡೆಯವಳು ಎರಡನೇವಳು ವಾರ್ಗಿತ್ತಿ, ಅಂದರೆ ಮಾವನ ಮಗನ್ನೇ ಮದುವೆ ಆಗಿರೋದವಳು. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಆ ಫ್ಯಾಮಿಲಿ ಇದು. ಸೊ ಸ್ಯಾರಿ ನೋಡೋಣ ಅಂತ ಬಂದೆ. ಎಲ್ಲ ಕಲೆಕ್ಷನ್ಸು ಹಾಕಿದ್ರು ಒಂದು ಕಡೆ, ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ವಿ. ಒಂದೊಂದು ಥರ ಡಿಫ್ರೆಂಟಾಗಿರೋ ಸ್ಯಾರಿಗಳನ್ನೆಲ್ಲ ಹಾಕಿದ್ರು. ನನಗೂ ತುಂಬ ಇಷ್ಟ ಆಯಿತು. ಆ ಕಡೆ ರೆಡ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆಲ್ರೆಡಿ ನನ್ನ ಹತ್ರ ರೆಡ್ ಮತ್ತು ಪಿಂಕೇ ಜಾಸ್ತಿ ಇರೋದು. ಅದಕ್ಕೋಸ್ಕರ ಬೇರೆ ಸ್ಯಾರಿನ ನೋಡ್ತಾ ಇದ್ದೀನಿ. ವೆರೈಟಿ ಸ್ಯಾರಿ ಇತ್ತು. ಸ್ವಲ್ಪ ಕಾಸ್ಟ್ ಹೈ ಅಂತ ಅನ್ನಿಸ್ತು. ಅವ್ರು ಸ್ವಲ್ಪ ಕಡಿಮೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ನಮ್ಮ ಅತ್ತೆಂದ್ರೆಲ್ಲ ತೊಗೋತಾಯಿದ್ರು. ಅದಕ್ಕೆ ನಾನು ಒಂದು ಸ್ಯಾರಿ ನೋಡಿದೆ. ನೋಡಿ, ಈ ಥರ ನನ್ನ ಹತ್ರ ಯಾವುದೂ ಕೂಡ ಇರಲಿಲ್ಲ. ಇದು ಹೊಸ ಡಿಸೈನ್ ಅಂತೆ, ಅದಕ್ಕೋಸ್ಕರ ಇದನ್ನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಸ್ಯಾರಿ, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಇದನ್ನೇ ತಗೊಂಡು ಸೆಲೆಕ್ಟ್ ಮಾಡಿ ಇಡೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದೆಲ್ಲ ಮುಗೀತು ಸ್ಯಾರಿ ಪರ್ಚೇಸಿಂಗ್ ಎಲ್ಲ. ಈಗ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಒಟ್ಟಿನಲ್ಲಿ ಸ್ಯಾರಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನಿಮಗೂ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮನೆಗೆ ಬಂದ್ವಿ. ಅಷ್ಟರೊಳಗಡೆ ನನ್ನ ಪತಿದೇವ್ರು ಆಲ್ರೆಡಿ ಬಂದಿದ್ದರು. ಆಚೆ ಮಕ್ಕಳ ಜೊತೆ ಎಲ್ಲ ಮಾತಾಡ್ತಿದ್ರು. ಅವ್ರು ನಿನ್ನೆ ಕಾರ್ಯ ಮುಗಿಸ್ಕೊಂಡು ಹೋಗಿದ್ರು. ಸೊ ಇವತ್ತು ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಬಂದಿದ್ದರು. ಮಕ್ಕಳ ಜೊತೆ ಎಲ್ಲ ಹಾಗೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ಮಗಳು ಬಂದು, ಮಮ್ಮಿ ನಾನೊಂದು ವೀಡಿಯೋ ಮಾಡ್ತೀನಿ ಅಂತ ನಿಂತಿದ್ದಾಳೆ. ಅವಳಿಗೆ ತುಂಬ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಡ್ಯಾನ್ಸ್ ಮಾಡಿಕೊಂಡು, ಮಮ್ಮಿ ನಂದು ವೀಡಿಯೋ ಹಾಕು ಮಮ್ಮಿ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಹಾಕಿದ್ದೀನಿ. ಬಟ್ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಹಿಂದೆ ಸಾಂಗ್ ಬರ್ತಾಯಿತ್ತು, ಅದಕ್ಕೋಸ್ಕರ ಅದನ್ನು ಮ್ಯೂಟ್ ಮಾಡಿದ್ದೀನಿ. ನನ್ನ ಮಗ ಅಂತೂ ಮೊನ್ನೆ ರಾತ್ರಿ ನಿದ್ದೆನೇ ಮಾಡಿಲ್ಲ. 1 ಗಂಟೆ ರಾತ್ರಿಲಿ ನೋಡಿ, ಅವನಿಗೆ ಹಾಡು ಹೇಳ್ತಾ ಇದ್ದೀವಿ, ಅವನು ತಲೆ ತೂಗ್ತಾ ಇದ್ದಾನೆ. ಅಲ್ಲಿ ನೋಡಿ ಯಾವ ಥರ ಕತ್ತಳ್ಳಾಡ್ಸ್ಕೊಂಡು ಕೂತಿದ್ದಾನೆ ಅಂತ. ಮಧ್ಯರಾತ್ರಿ 1 ಗಂಟೆಲಿ ತೆಗ್ದಿರೋ ವೀಡಿಯೋ ಇದು. ನನಗಂತೂ ಒಂದು ಕಡೆ ನಿದ್ದೆ, ಒಂದು ಕಡೆ ಇವನು ಆಟಗಳೆಲ್ಲ ನೋಡಿಬಿಟ್ಟು ಒಂದು ಕಡೆ ನಗು. ಮಕ್ಕಳಂತೂ ಕೆಲವು ಸಲ ಹಾಗೇ ರಚ್ಚೆ ಹಿಡಿದ್ಬಿಟ್ರೆ ನಿಲ್ಲಿಸೋದೇ ಇಲ್ಲ ಅಂತವೆ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕು. ಅವತ್ತೇನಾಗಿತ್ತು ಅಂತ ಗೊತ್ತಿಲ್ಲ, ಅವನಿಗೆ ನಿದ್ದೆನೇ ಮಾಡಲಿಲ್ಲ. ಫುಲ್ ಓವರ್ ನೈಟು ಬರೀ ಅಳೋದು. ಈ ಥರ ಕೂರಿಸ್ಕೊಂಡು ಹಾಡು ಹೇಳಿದ್ರೆ ಮಾತ್ರ ಕೂತ್ಕೊಂಡು ದೂರಿ ಆಡ್ತಾ ಇದ್ದಾನೆ. ನಮ್ಮ ಅಪ್ಪ ಕೂತ್ಕೊಂಡು ದೂರಿ ಆಡಿಸ್ತಾ ಇದ್ದಾರೆ. ನಾವು ಮಾತಾಡ್ಸಿದ್ರೂ ಮಾತಾಡ್ತಾ ಇಲ್ಲ ಅವನು. ಅವ್ರು ಹಾಡು ಹೇಳಿದ್ರೆ ಮಾತ್ರ ತಲೆಯೆಲ್ಲ ಹಿಂಗೆ ತುಕ್ತಾ ಇದ್ದಾನೆ. ಸದ್ಯಕ್ಕೆ ನಾನು ಈಗ ಇಷ್ಟಕ್ಕೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.